ಇಷ್ಟ ಆಗ್ತಾಳೆ ಸರ್. ಏನಕ್ಕೆ ರೀ? ಏನಕ್ಕಂದ್ರೆ ಚಲೋ ಆಡ್ತಾಳ್ರಿ. ಹಾಂ ಮತ್ತೆ ಎಲ್ಲ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾಳ್ರಿ. ಆ ಕಡೆ ಒಂದು ಈ ಕಡೆ ಒಂದು ಮಾತಾಡೋಲ್ಲ. ಮೊದಲು ಮಾಡ್ತಿದ್ಲ, ಇವಾಗ ಮಾಡೋದು ಬಿಟ್ಟವಳೆ. ಬಟ್ ಡ್ರೋನ್ ಪ್ರತಾಪ್ ಇಷ್ಟ ಆಗ್ತಾನೆ. ಬಟ್ ಸಂಗೀತ ಓಟ್ ಹಾಕಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಗೇಮಲ್ಲಿ ಬಂದರೆ ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡೇ ಆಟ ಆಡೋದು ವಿನಯ್ ಅವ್ರದ್ದು, ಸಂಗೀತ ಅವ್ರದ್ದು ಅಂತ ಹಂಗೇನಿಲ್ಲ. ಜಸ್ಟ್ ವಿನಯ್ ಆಡಿಯನ್ಸ್ನು ಗ್ರ್ಯಾಬ್ ಮಾಡೋಕ್ಕೆ ಮಾಡ್ತಿದ್ದಾಳೆ ಅಷ್ಟೇ. ಅಲ್ಲಿರೋ ಆಡಿಯನ್ಸ್ ಈ ಕಡೆ ನಮ್ಮ ಕಡೆ ಹೇಳ್ಕೊಳ್ಳೋಣ ಅಂತ. ಅದು ಒಂಥರ ಜನರ ಮೈಂಡ್ಸೆಟ್ನ ರೀಡ್ ಮಾಡಿಬಿಟ್ಟಿದ್ದಾಳೆ ಹೋಗೋಕ್ಕೂ ಮುಂಚೆನೆ. ಯಾರು ಜಾಸ್ತಿ ಹೈಲೈಟ್ ಆಗ್ತಿರ್ತಾರೆ ಅವ್ರನ್ನ ಅಪೋಸಿಟ್ ಹೋಗೋಣ, ಅಪೋಸಿಟ್ ಹೋದ್ರೆ ನನ್ನ ಪಾಯಿಂಟ್ ಕನ್ಸಿಡರ್ ಆಗುತ್ತೆ, ಅವ್ರ ಬ್ರೇನಲ್ಲಿ ನಾನು ಉಳ್ಕೊತೀನಿ, ಕೊನೆ ಮೂಮೆಂಟಲ್ಲಿ ನನಗೆ ಓಟ್ ಹಾಕ್ಬೋದೇನೋ ಅಂತ ಹಿಂಗೆ ಜಸ್ಟ್ ಜನರ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿದ್ದಾಳೆ ಅಷ್ಟೇ. ಇಲ್ಲಿ ಕಾರ್ತಿಕ್ ಅವ್ರನ್ನ ಕ್ಯಾಚ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಇದು ಅಷ್ಟೇ, ನಂಗೇನು ಅನಿಸ್ಲಿಲ್ಲ ಆ ಥರ. ಲವ್ ಇಲ್ಲ, ಸುಮ್ಮನೆ ಜನರು ಇದು ಮಾಡೋಕ್ಕಷ್ಟೇ, ಮ್ಯಾನ್ ಪ್ಲೇಟ್ ಮಾಡಕ್ಕೆ. ಮೊನ್ನೆ ಕಾರ್ತಿಕ್ ಅವ್ರ ತಲೆನೇ ಹೊಡೆದಾಕ್ಬಿಟ್ರೆ ಅವ್ರದ್ದು ಬಕೆಟ್ ಹಿಡಿತಾರೆ, ಅದು ಹಿಡಿತಾರೆ ಅಂತ. ಬಕೆಟ್ ಅದು ಹೊರಗಡೆ ಯಾವ ಥರ ಪೋಟ್ರೆ ಆಗುತ್ತಿರುತ್ತೆ ಅಂತ ಗೆಸ್ ಮಾಡ್ತಿದ್ದಾಳೆ. ಹೆಂಗಂದ್ರೆ ವೀಕೆಂಡ್ ಸುದೀಪಲ್ಲಿ ಬರುತ್ತಲ್ಲ, ಸುದೀಪ್ ಮಾತಾಡೋವೇ ಇಲ್ಲಿ. ಯಾಕಂದ್ರೆ ಸುದೀಪ್ ಜನರ ಪರವಾಗಿ ಮಾತಾಡ್ತಿರ್ತಾರೆ, ಅಲ್ಲಿ ಹೊರಗಡೆ ಏನಾಗ್ತಿದೆ ಅಂತ ಕ್ಯಾಚ್ ಮಾಡ್ತಿದ್ದಾಳೆ ಅವಳು. ಬಟ್ ಉಳ್ಕಿದವ್ರು ಅಷ್ಟು ಕ್ಯಾಚ್ ಮಾಡ್ತಿಲ್ಲ. ಪ್ರತಾಪ್ ಅಂತೂ ಇನ್ನೂ ಏನಿಲ್ಲ, ಅವನ ಪಾಡಿಗೆ ಅವ್ನು ಆಟ ಆಡ್ತಿದ್ದಾನೆ ಅಷ್ಟೇ. ಡ್ರೋನ್ ಪ್ರತಾಪ್ ಅವರು ಇತ್ತೀಚೆಗೆ ಫಿಸಿಕಲ್ ಗೇಮ್ ಅಂತ ಬಂದಾಗ ಎಲ್ಲಿ ಕಾಣಿಸ್ಕೊಳ್ಳಲ್ಲ, ಅಗ್ರೆಸಿವ್ ಆಗಿ ಇವ್ರು ಮೂವರು ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಏನೋ ಪ್ಲಾನ್ ಮಾಡಿದಾನೆ ಅನ್ಸುತ್ತೆ, ಎಮೋಷನಲಿ ಟಚ್ ಮಾಡೋಣ ಎಲ್ಲರನ್ನೂ ಅಂತ. ಅದು ವರ್ಕ್ ಆಗುತ್ತೆ, ಎಮೋಷನಲ್ ಸಿಂಪತಿ ಎಲ್ಲ. ಫೈನಲ್ ಹೋಗೋವರೆಗೂ ವರ್ಕ್ ಆಗುತ್ತೆ. ಫೈನಲ್ ವಿನ್ ಆಗಬೇಕು ಅಂದರೆ ಎಲ್ಲ ಆಸ್ಪೆಕ್ಟಿಂದನೂ ನೋಡ್ಬೇಕಾಗುತ್ತೆ. ಈ ಸಿಂಪತಿ ಓಟ್ ಗಿಟ್ಟಿಸ್ತದೆ. ಫೈನಲ್ವರೆಗೂ ಹೋಗ್ಬೋದು ಸರ್. ಸಿಂಪತಿ ಓಟ್ ಮೇಲೆ ಗೆಲ್ಲಕ್ಕಾಗಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಸರ್? ಒನ್ ಆಫ್ ದ ಕ್ಲಾಸ್ ಸರ್. ನಾನು ತೆಲುಗು ನೋಡ್ತೀನಿ, ತಮಿಳು ನೋಡ್ತೀನಿ, ಮತ್ತು ಹಿಂದಿನೂ ನೋಡ್ತೀನಿ. ಮೂರರಲ್ಲೂ ಈ ಕನ್ನಡ ಬಿಗ್ ಬಾಸ್ ಎಲ್ಲರಿಗಿಂತ ಹೆಚ್ಚಿಗೆ TRP ತೊಗೊತಿರೋದೇ ಸುದೀಪ್ ಸರಿಂದ. ಎಲ್ಲ ಯಾವ ಥರ ಮಾತಾಡ್ತಾರೆ, ಏನಂತರ ನಿರೂಪಣೆ ಮಾಡೋದು ಎಲ್ಲ ಕ್ಲಾಸ್ ಅಪ್ಪ. ಈಗ ಟಾಕ್ ಶುರುವಾಗಿದೆ. ತೆಲುಗುನಲ್ಲಿ ಪಲ್ಲವಿ ಪ್ರಶಾಂತ್ ಒಬ್ಬ ಕಾಮನ್ ಮ್ಯಾನ್ ಆಗಿ ವಿನ್ ಆಗಿದ್ದಾರೆ. ಕನ್ನಡದಲ್ಲಿ ಡ್ರೋನ್ ಪ್ರತಾಪ್ ವಿನ್ ಆಗ್ಬೇಕಂತೇಳಿ ಆಲ್ರೆಡಿ ಫಿಕ್ಸ್ ಆಗವ್ರೆ. ಆಗಲ್ಲ ಸರ್. ಆಗಲ್ಲ ಅಂತೀರಾ? ತೆಲುಗು ಆಡಿಯನ್ಸ್ ಅಷ್ಟೇ ಸ್ವಲ್ಪ ನಾರ್ಮಲ್ ಆಗಿ ಏನೋ ಅದು ಇದು ಏನು ತಿಳ್ತಾಡ್ರ ಅವರು. ಆದರೆ ರನ್ನರ್ ಅಪ್ ಅಂತ ಇದ್ದಾನೆ ಅವ್ರ ಹತ್ರ, ಅಮರ್ ಅಂತ. ವೇಸ್ಟ್ ನನ್ನ ಮಗ, ಸುಮ್ಮನೆ ಅದು ಇದು ಕಾಮಿಡಿ ಮಾಡ್ಕೊಂಡು ಸುಮ್ಮನೆ ಅದು ಇದು ಕಾಮಿಡಿ ಮಾಡ್ಕೊಂಡು ಸ್ವಲ್ಪ ಕಾಮನ್ ಮಿಕ್ಸಿಂಗ್. ನೋಡಿದ್ದೀನಿ ಸರ್. ಅಂದರೆ ನೋಡಿದವರೆಲ್ಲ ಮಾತಾಡ್ಬೇಕಾದ್ರೆ ಕೇಳಿದ್ದೀನಿ. ಅಮರ್ ಅಂತೂ ಅವನು ಸ್ವಲ್ಪ ಕಾಮಿಡಿ ಮಾಡ್ಕೊಂಡೆ ಫೈನಲ್ವರೆಗೂ ಬಂದಿದ್ದು, ರನ್ನರ್ ಅಪ್ ಆಗಿದ್ದು. ಪ್ರದೀಪ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ನೋಡೋಣ. ಕಾಮನ್ ಮ್ಯಾನ್ ಅಂತೀರಾ, ನನಗೂ ಗೊತ್ತಿಲ್ಲ. ಬಟ್ ಆಲ್ರೆಡಿ ವಿನ್ ಆದ್ರಲ್ಲ ಪಲ್ಲವಿ ಪ್ರಶಾಂತ್. ವಿನ್ನರ್ ತಗ್ಗೇದಲ್ಲೇ ಅದು ಪಲ್ಲವಿಗಷ್ಟೇ. ಜೈ ಜವಾನ್ ಜೈ ಕಿಸಾನ್ ತಗ್ಗೇದಲ್ಲೇ ಅದು. ರೈತರು ಕೊಡ್ಕೋನಿ ಫೇಮಸ್ ಇಟ್ಕೊಂಡು ಬಂದ ರೈತ ಬಿಡ್ಡ. Okay, he played well, but in the starting I heard that word, ರೈತ ಬಿಡ್ಡ. ಲಾಸ್ಟ್ ಎಲ್ಲ ಚೆನ್ನಾಗಿ ಆಡಿದ. ಈ ಕಡೆ ಕರ್ನಾಟಕలో ಡ್ರೋನ್ ಪ್ರತಾಪದ ನೇಮ್ ಜಾಸ್ತಿ ಓಟ್ ವస్తుంది. ಏನೋ ಸರ್, ನಂಗಂತೂ ಸಂಗೀತ ಗೆಲ್ಬೇಕಷ್ಟೇ. ಓಟ್ ಫಾರ್ ಸಂಗೀತ. ಥ್ಯಾಂಕ್ ಯು. ನಿಮ್ಮ ಹೆಸರು? ಅಮರ್ ಅಂತ ಸರ್.